ಇರಾನ್ ಇಸ್ರೇಲ್ ಯುದ್ಧ ಅಮೆರಿಕ ಸೇನಾ ನೆಲೆಗಳ ಟಾರ್ಗೆಟ್ ಸದ್ಯ ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಗತಿಗಳಿದು. ಹೌದು, ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ನಿಂದ ಮಿಸೈಲ್ ದಾಳಿ ಮುಂದುವರೆದಿದೆ. ಸುಮಾರು 8 ದೇಶಗಳ ಮೇಲೆ ಇರಾನ್ ತನ್ನ ಮಿಸೈಲ್ ದಾಳಿಯನ್ನ ಆರಂಭ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಯುಎಇ, ಕತಾರ್, ಜೋರ್ಡಾನ್, ಕುವೈತ್ ಜೊತೆಗೆ ಬಹರೇನ್, ಸೌದಿ, ಇರಾಕ್ ಹಾಗೆ ಇಸ್ರೇಲ್ ಹೀಗೆ 8 ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಇರಾನ್ ಕೂಡ ಶುರು ಮಾಡಿದೆ. ಬಹರೇನ್ನಲ್ಲಿರುವಂತಹ ಅಮೆರಿಕ ನೌಕಾನೆಲೆ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಕತಾರ್ನಲ್ಲಿರುವಂತಹ ಅಲ್ ಉದೈದ್ ಏರ್ ಬೇಸ್ ಮೇಲೂ ಕೂಡ ಇರಾನ್ ದಾಳಿ ನಡೆಸ್ತಾ ಇದೆ. ಮಿಸೈಲ್ ಬೀಳ್ತಾ ಇದ್ದ ಹಾಗೆ ಮತ್ತೊಂದ್ ಕಡೆ ಬಹರೇನ್ನಲ್ಲಿ ಎದ್ನೋ ಬಿದ್ನೋ ಅಂತ ಜನ ಓಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇರಾನ್ ಏನ್ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ನಾವು ಶರಣಾಗಲ್ಲ. ಇಸ್ರೇಲ್ನ ಕ್ಷಿಪಣಿ ದಾಳಿಗೆ ಇರಾನ್ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅಮೆರಿಕದ ದಾಳಿಗೆ ಇರಾನ್ ಹೆದರಿಲ್ಲ, ಶರಣಾಗೋ ಮಾತೇ ಇಲ್ಲ ಅಂತ ಸಂದೇಶವನ್ನ ಈಗ ಇರಾನ್ ಕೊಡ್ತಾ ಇದೆ. ಇಸ್ರೇಲ್ ಹಾಗೆ ಅಮೆರಿಕಾಗೆ ಇರಾನ್ ಒಂದು ಸಂದೇಶವನ್ನ ಕೊಡ್ತಾ ಇದ್ದು, ನಮ್ಮ ಪ್ರತಿದಾಳಿಯನ್ನ ನೀವು ಎದುರಿಸೋದಕ್ಕೆ ಸಜ್ಜಾಗಿ ಅಂತಾನು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ದುರಂತ ಸಂಭವಿಸಿದೆ. ಯುದ್ಧ ಅಂತ ಆರಂಭ ಆದಂತ ಸಂದರ್ಭದಲ್ಲಿ ಏನೇನು ಅನಾಹುತಗಳು ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲೂ ಕೂಡ ನೋಡಿದೀವಿ, ವರ್ತಮಾನದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ವಿಷಯ ಅಂದ್ರೆ ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಇರಾನ್ ಕಣ್ಣಿಟ್ಟಿದೆ. USS ಜೆರಾಲ್ಡ್ ಫೋರ್ಡ್ ಮೇಲೆ ದಾಳಿಗೆ ಪ್ಲಾನ್ ರೂಪಿಸ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸೊ USS ಫೋರ್ಡ್ ಅಥವಾ ಈ ಜೆರಾಲ್ಡ್ ಫೋರ್ಡ್ ಇದು ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ ಅಂತ ಹೇಳಿ ಖ್ಯಾತಿ ಪಡೆದಿರುವಂಥದ್ದು. ಆಮೇಲೆ ಈಗ ಆಲ್ರೆಡಿ ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಕೂಡ ಕೆಲ ದಿನಗಳ ಹಿಂದೆನೆ ಬಂದು ಆ ಕರಾವಳಿ ಭಾಗದಲ್ಲಿ, ಇಸ್ರೇಲ್ನ ಕರಾವಳಿ ಭಾಗದಲ್ಲಿ ನೆಲೆ ನಿಂತಿದೆ. ಇರಾನ್ ಮೇಲೆ ಯಾವುದೇ ಹಂತದಲ್ಲೂ ಕೂಡ ದಾಳಿ ನಡೆಸೋದಕ್ಕೆ. ಜೆರುಸಲೆಂ ಮೇಲೆ ಮಿಸೈಲ್ ದಾಳಿ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜನವಸತಿ ಪ್ರದೇಶದ ಮೇಲೆ ಇರಾನ್ ದಾಳಿ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೆರುಸಲೆಂನ ಜನವಸತಿ ಪ್ರದೇಶದ ಮೇಲೆ ಆಗಿರುವಂತಹ ಅಟ್ಯಾಕ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಸ್ರೇಲ್ ಬಹಳ ಪ್ರಬಲವಾದಂತ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಹೊಂದಿದೆ, ಅಥವಾ ಐರನ್ ಡೋಮ್ ವ್ಯವಸ್ಥೆಯನ್ನೆಲ್ಲ ಹೊಂದಿದೆ.